ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡು ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷ್ಯದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷರುಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ಕನ್ಯಾ ರಾಶಿ 2026 ಜುಲೈ ತಿಂಗಳ ಈ ವಾರ ಫಲದಲ್ಲಿ ನಾವು ಕನ್ಯಾ ರಾಶಿಯಲ್ಲಿ ಜನಿಸಿದಂತವ್ರದ್ದು ನೋಡಿದ್ರೆ, ಕನ್ಯಾ ರಾಶಿಯಿಂದ ಸಪ್ತಮದಲ್ಲಿರುವಂತಹ ಶನಿ ಗ್ರಹ ಮದುವೆಯ ಸಂಬಂಧಗಳು ಬಂದು ಮುರಿದು ಬೀಳುವಂಥದ್ದು, ಮದುವೆನೇ ಆಗದೆ ಇರುವಂತದ್ದು, ಸಂಬಂಧಗಳು ದೂರ ಆಗುವಂಥದ್ದು, ಗಂಡ ಹೆಂಡತಿ ದೂರ ಆಗಿದ್ರೆ ಎಷ್ಟು ಕರೆದ್ರೂ ಅವ್ರು ಬರದೇ ಇರುವಂತದ್ದು. ಆಮೇಲೆ ಶನಿಗ್ರಹ ಸಪ್ತಮದಲ್ಲಿ ಕೂತ್ಕೊಂಡಿರೋದ್ರಿಂದ ತುಂಬಾ ಏಜ್ ಆಗಿರುವಂತವ್ರು ನೋಡ್ಲಿಕ್ಕೆ ಅವಲಕ್ಷಣವಾಗಿರುವಂತಹ ಸಂಬಂಧಗಳು ಬರುವಂತದ್ದು, ಕುರೂಪವಾಗಿರುವಂತಹ ಜನಗಳು ನಿಮ್ಮನ್ನು ನೋಡೋಕ್ ಬರುವಂತದ್ದು, ಈ ತರ ಸಾಧ್ಯತೆಗಳು ಶನಿಗ್ರಹದಿಂದ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಬಂದು ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡ್ತಿರುವಂತ ಸರ್ಕಾರಿ ನೌಕರಿ ಯೋಗ ಕ್ರಿಯೇಟ್ ಆಗುತ್ತೆ. ಸರ್ಕಾರಿ ನೌಕರಿ ಯೋಗ, ಆಮೇಲೆ ಗೌರ್ಮೆಂಟ್ ಜಾಬ್ ಇರುವಂತ ಟ್ರಾನ್ಸ್ಫರ್ ಟ್ರೈ ಮಾಡ್ತಿದ್ರೆ ಅನುಕೂಲವಾಗುತ್ತೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಪ್ರಮೋಷನ್ಗಳು ಆಗ್ತಾ ಹೋಗುತ್ತೆ. ಇದು ಒಳ್ಳೆಯ ಸೂಚನೆ. ಚತುರ್ಥದಲ್ಲಿ ಇರುವಂತಹ ಸೂರ್ಯಗ್ರಹದ ವಿಶೇಷವಾಗಿರೋ ದೃಷ್ಟಿಯಿಂದ ಪ್ರಾಪರ್ಟಿ ಖರೀದಿಯ ಅವಕಾಶ, ಗೌರ್ಮೆಂಟ್ ಇಂದ ಬರ್ಬೇಕಾಗಿರುವಂತಹ ಪ್ರಾಪರ್ಟಿ, ಸೈಟ್ ಅಲಾಟ್ ಆಗುವಂತದ್ದು, ಜಾಗ ಅಲಾಟ್ ಆಗುವಂತದ್ದು, ಕೃಷಿ ಭೂಮಿ ಸಿಗುವಂತದ್ದೆಲ್ಲ ಕನ್ಯಾ ರಾಶಿಯವರಿಗೆ ಸಿದ್ಧಿಸುತ್ತೆ. ವಿವಾಹ ಮಾತ್ರ ವಿಳಂಬವಾಗುತ್ತೆ. ಹಾಗೇನೆ 12ನೇ ಮನೆಯಲ್ಲಿರುವಂತಹ ಕೇತು ಶುಕ್ರ ಗ್ರಹಗಳನ್ನ ನೋಡ್ತಾ ಇದ್ರೆ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ, ತಂದೆಯ ಜೊತೆ ಮನಸ್ಸು, ಹಾಗೇನೆ 11ನೇ ಮನೆಯಲ್ಲಿರುವಂತಹ ಗುರುಗ್ರಹದಿಂದ ಆಕಸ್ಮಿಕ ಧನಲಾಭ, ಕೊಟ್ಟಂತಹ ಹಣ ವಾಪಸ್ ಬರುವಂತದ್ದು, ಹಾಗೇನೆ ಹಣಕಾಸಿನ ವ್ಯವಹಾರದಲ್ಲಿ ಲಾಭವಾಗುವಂಥದ್ದು, ಹೊಸ ಬಿಸ್ನೆಸ್ ಗಳಿಗೆ, ನಿಮ್ಗೆ ಇನ್ವೆಸ್ಟ್ಮೆಂಟ್ ಗಳಿಗೆ, ಬ್ಯಾಂಕ್ ಲೋನ್ಗಳಿಗೆ ನೀವು ಪ್ರಯತ್ನ ಮಾಡ್ತಿದ್ರೆ ಹಣ ಬರುವಂತಹ ಸಾಧ್ಯತೆಗಳು ಇವೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಹೆಚ್ಚಿನ ಲಾಭ ಸಿಗುವಂಥದ್ದು. ಈ ಒಂದು ಲಾಭಕ್ಕೆ ಸ್ನೇಹಿತರ ಒಂದು ಕಾರಣ ಹೆಚ್ಚಾಗಿರುತ್ತೆ. ಮನೆಯವರಿಗಿಂತ ಸ್ನೇಹಿತರು ನಿಮಗೆ ಹೆಚ್ಚು ಸಹಾಯ ಮಾಡುವಂತ ಸಾಧ್ಯತೆ ಈ ಒಂದು ಕನ್ಯಾ ರಾಶಿಯಲ್ಲಿ ಜನಿಸಿದಂತವ್ರು ಇರುತ್ತೆ. 6ನೇ ಮನೆಯಲ್ಲಿರುವಂತಹ ರಾಹುವಿನಿಂದ ನೀವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ನಿಮ್ಮ ಶತ್ರುಗಳ ಮೇಲೆ ವಿಜಯ ಸಾಧಿಸ್ತೀರಾ. ಶತ್ರುಗಳು ನಿಮ್ಮ ಮೇಲೆ ಕುತಂತ್ರ ಮಾಡಿರ್ತಾರೆ, ನಿಮ್ಮನ್ನ ಬೀಳಿಸ್ಬೇಕು ಅಂತ ನೋಡ್ತಿರ್ತಾರೆ, ಅವಮಾನ ಮಾಡೋಕೆ ಕಾಯ್ತಿರ್ತಾರೆ. ಅಂತವ್ರ ಮೇಲೆ ನೀವು ಜಯಗಳಿಸುವಂತ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಪಂಚಮದ ದೃಷ್ಟಿ ಬಂದು, ಪಂಚಮದ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಸಂತಾನದ ಯೋಗ, IVF ಮಾಡಿಸ್ತಾ ಇದೀನಿ ಸರ್, ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ, ನಾನಾ ತರದ ಸಮಸ್ಯೆಗಳಿಂದ ನೋವು ಅನುಭವಿಸ್ತಿರುವಂತಹ ದಂಪತಿಗಳಿಗೆ ಸಂತಾನವಾಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಈ ಒಂದು ವಾರ ಫಲದಲ್ಲಿ ಶುಭ ವಾರ್ತೆಯನ್ನ ನೀವು ಕೇಳ್ತೀರಾ. ಸೊ ಇಷ್ಟು ವಿಚಾರಗಳು ಕನ್ಯಾ ರಾಶಿಯವರಿಗೆ ಸಂಬಂಧಿಸಿದ್ದು.